ಕೆರಗೋಡ್ನಲ್ಲಿ ಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ರೀತಿಯ ಬೆಳವಣಿಗೆ ಕಂಡಿತ್ತು ಈ ಪ್ರಕರಣ. ಇದೀಗ ಮತ್ತೊಂದು ರೀತಿಯ ಬೆಳವಣಿಗೆಯನ್ನ ಕಾಣ್ತಾ ಇದೆ. ವಿವಾದ ಇಲ್ಲದ ಜಾಗದಲ್ಲಿ ಮಂದ್ರ ಕಟ್ಟೋಣ ಅಂತ. ಓಕೆ, ಮಂಡ್ಯ ಕೆರಗೋಡು ಧ್ವಜ ತೆರವು ವಿವಾದ ಏನಿದೆ ಈ ಪ್ರಕರಣ ಇದೀಗ ಮಂಡ್ಯ ಟು ಬೇರೆ ಊರಿಗೂ ಕೂಡ ಪಸರಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೋಡ್ತಾ ಹೋಗೋಣ. ಮಂಡ್ಯದಿಂದ ಬೆಳಗಾವಿಗೂ ಕೂಡ ಧ್ವಜ ದಂಗಲ್ ಹಬ್ಬಿದ್ದು ತೆರವು ಮಾಡಲಾಗಿದ್ದ ಭಗವಧ್ವಜಾರೋಹಣಕ್ಕೆ ಗ್ರಾಮಸ್ಥರು ಮುಂದಾಗ್ತಾ ಇದ್ದಾರೆ. ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿ ಗ್ರಾಮದಲ್ಲಿ ಒಂದು ಭಗವಧ್ವಜ ನೆಡೋದಕ್ಕೆ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದು ಗ್ರಾಮಕ್ಕೆ ಪೊಲೀಸರು ಭೇಟಿ ಕೊಟ್ಟು ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ಇದು ಮಂಡ್ಯ ಟು ಹುಬ್ಳಿ, MK ಹುಬ್ಳಿ ಇಲ್ಲಿ ತನಕ, ಕಿತ್ತೂರಿನ ಹುಬ್ಳಿಗೆ ತನಕ ಹೋಗಿ ನಿಂತಿದೆ. ತೆರವು ಮಾಡಲಾಗಿದ್ದ ಜಾಗದಲ್ಲೇ ನೆಡಬೇಕು ಅಂತ ಈಗ ಕೆರಗೋಡ್ನಲ್ಲೂ ಕೂಡ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದರ ನಡುವಲ್ಲೇ ಮಂಡ್ಯದಿಂದ ಬೆಳಗಾವಿ ತನಕ ಇದು ಹೋಗಿದೆ ನೋಡಿ. ಸದ್ಯ ಪೊಲೀಸರು ಆ ಜಾಗಕ್ಕೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ, ಬಿಗಿ ಭದ್ರತೆಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯದಿಂದ ಇದೀಗ ಬೆಳಗಾವಿಗೂ ಕೂಡ ಧ್ವಜ ದಂಗಲ್ ಹಬ್ಬಿದೆ. ನೆನ್ನೆ ಮನೆ ಮನೆಗೂ ಧ್ವಜವನ್ನ ಕೊಡೋದ್ರ ಮುಖಾಂತರ ಭಾಗವತ್ ಧ್ವಜವನ್ನ ಎಲ್ಲರ ಮನೆ ಮೇಲೆ ಹಾರಾಟ ಮಾಡಿದ್ರು, ಧ್ವಜದ ಅಭಿಯಾನ ಶುರು ಮಾಡಿದ್ರು. ಇದ್ರ ಬೆನ್ನಲ್ಲೇ ಇದೀಗ ಮತ್ತೊಂದು ಪ್ರಮುಖ ಬೆಳವಣಿಗೆಯನ್ನ ಪಡೆದಿದೆ. ಅದು ಬೇರೆ ಊರಿಗೂ ಕೂಡ ಕಾಲಿಟ್ಟಿರುವಂತದ್ದು. ಮಂಡ್ಯದಿಂದ ಬೆಳಗಾವಿಗೂ ಕೂಡ ಧ್ವಜ ದಂಗಲ್ ಹಬ್ಬಿದೆ, ನಾವು ನೆಡ್ತೀವಿ ಅಂತ ಅಭಿಯಾನವನ್ನ ಶುರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗಬಾರದು ಅಂತ ಪೊಲೀಸರು ಮುಂಜಾಗ್ರತೆಯನ್ನ ವಹಿಸಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಾವೀದ್ ನೀಡ್ತಾರೆ. ಜಾವೀದ್, ಭಾಗವತ್ ಧ್ವಜ ದಂಗಲ್ ಮಂಡ್ಯ ಟು ಬೇರೆ ಊರಿಗೆ ಹಬ್ಬೋದಕ್ಕೆ ಕಾರಣ ಏನು, ಏನಾಗ್ತದೆ ಸದ್ಯ? ಇವಾಗಲೂ ವಿದ್ಯಾ, ಈಗ ಬೆಳಗಾವಿ ಜಿಲ್ಲೆಗೂ ಕೂಡ ಈ ಧ್ವಜದ ಗಲಾಟೆ ಏನಂತ ಇದ್ರೆ ಮುಟ್ಟಿರುವಂತದ್ದು. ಸದ್ಯಕ್ಕೆ ಗ್ರಾಮದಲ್ಲಿ ಭಗವಾ ಧ್ವಜವನ್ನ ಹಾರಿಸಲಿಕ್ಕೆ ಕೆಲವೊಬ್ರು ಮುಂದಾಗಿದ್ದಾರೆ. ಅದನ್ನ ತಡಿಲಿಕ್ಕೆ ಸಾಕಷ್ಟು ಪೊಲೀಸರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಹಚ್ಚಿದ್ದಾರೆ. ಕಳೆದ ವಾರವಷ್ಟೇ ಅಲ್ಲಿರುವಂತ ಒಂದು ಹಸಿರು ಧ್ವಜವನ್ನ ತೆರವು ಮಾಡಲಾಗಿತ್ತು. ಆ ತೆರವು ಮಾಡಿದ ಮೇಲೆ ಪೊಲೀಸರು ಹೋಗಿ ಅಲ್ಲಿರುವಂತಹ ಭಗವಾ ಧ್ವಜಗಳನ್ನ ಏನಂತ ಹೇಳಿದ್ರೆ ತೆರವು ಮಾಡ್ತಾರೆ. ಈಗ ಅದು ದೊಡ್ಡ ಸಮಸ್ಯೆಯಾಗಿದೆ. ಅಲ್ಲಿರುವಂತ ಗ್ರಾಮಸ್ಥರು ಎಲ್ಲರೂ ಸೇರಿ ನಾವು ಭಗವಾ ಧ್ವಜವನ್ನ ಇಲ್ಲಿ ಹಾರಿಸ್ತೀವಿ ಅನ್ನುವಂತ ಒಂದು ಪಟ್ಟನ್ನ ಹಿಡಿದು ಒಂದು ಪ್ರತಿಭಟನೆಗೆ ಕೂಡ ಏನಂತ ಹೇಳಿದ್ರೆ ಮುಂದಾಗಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಈಗ ಪೊಲೀಸ್ ಬಂದೋಬಸ್ತಿಯನ್ನ ಕೂಡ ಮಾಡಿರುವಂತದ್ದು ಇದೆಯಾ. ಸರಿಯಾಗಿ ಕಳೆದ ಹೋದ ವಾರ ಅಂದ್ರೆ ಭಾನುವಾರವೇ ಕೆರಗೋಡ್ನಲ್ಲಿ ಇದು ಭಾಗವಧ್ವಜ ವಿವಾದ ಎಬ್ಬಿತ್ತು. ಇದೀಗ ಸರಿಯಾಗಿ ಒಂದು ವಾರಕ್ಕೆ ಅದು ಬೆಳಗಾವಿ ತನಕ ತಲುಪಿದೆ. ಪೊಲೀಸರು ಏನ್ ಹೇಳ್ತಾರೆ ಇದೀಗ? ಊರಿನ ಜನರ ನಿರ್ಧಾರ ಏನು? ಊರಿನ ನಿರ್ಧಾರ ಏನಂತಿದ್ರೆ, ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ನಮಗೆ ಭಗವಾ ಧ್ವಜ ಏನಂತಿದ್ರೆ ಹಾರಿಸ್ಲಿಕ್ಕೆ ಒಂದು ಅವಕಾಶವನ್ನ ಕೊಡ್ಬೇಕು ಅನ್ನುವಂತ ಮಾತನ್ನ ಅಲ್ಲಿರುವಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಪೊಲೀಸರು ಈಗ ಶಾಂತಿಯನ್ನ ಕಾಪಾಡುವಂತದಿಂದ ಎಲ್ಲ ಕಡೆ ಪೊಲೀಸ್ ಸೆಕ್ಯೂರಿಟಿಯನ್ನ ಮಾಡಿದ್ದಾರೆ. ಈಗ ಮಾತುಕತೆ ಕೂಡ ಏನಂತ ಮಾಡ್ಲಿಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಯಾಕಂತ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆದಂತೆ ಅವರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹೀಗಾಗಿ ಗ್ರಾಮಸ್ಥರ ಜೊತೆ ಮಾತಾಡುವಂತ ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.